ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕರಿಕಾಲನ್ ಸಿಲಂಬಂ ಕ್ಲಾಸ್ 8ಗೆ ಸ್ವಾಗತ. ಈಗ ಕ್ಲಾಸ್ 7 ಅಲ್ಲಿ ನಾನು ನಿಮಗೆ 2 ಮನೆ ಮಾಡೋದು ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ಇನ್ನೊಂದು ಮನೆ ಎಕ್ಸ್ಟ್ರಾ. ನಾನು ಇದು ಯಾವ ರೀತಿ ಈ ಸರ್ಕಲ್ ಮತ್ತೆ ಈ ಸರ್ಕಲ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಕ್ಲಾಸ್ 7 ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ರೀತಿ ಇದ್ರ ಮಧ್ಯದಲ್ಲಿ 1 ಫುಟ್ ಗ್ಯಾಪ್ ಇರಬೇಕು. ಸೊ 1 ಫುಟ್ ಗ್ಯಾಪ್ ಇಟ್ಕೊಂಡು ಇವೆರಡರ ಮಧ್ಯೆ ಇದೊಂದು ಸರ್ಕಲ್ ಆ್ಯಡ್ ಮಾಡ್ಕೊಳ್ಳಿ. ಈ ಒಂದು ಸರ್ಕಲ್ ಆ್ಯಡ್ ಮಾಡ್ಕೊಂಡ್ರೆ 3 ಮನೆ ಆಗುತ್ತೆ. ಸೊ ಈಗ 3 ಮನೆ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ಕ್ಲಾಸಲ್ಲಿ ಇವತ್ತು ಮನೀತ್ ಮತ್ತೆ ಯಾಶ್ರಿತಾ ಮಾಡಿ ತೋರಿಸ್ತಾರೆ. ಈ ಕ್ಲಾಸ್ 7 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮತ್ತೆ ಕ್ಲಾಸ್ 7 ಪ್ರಾಕ್ಟೀಸ್ ಮಾಡಿ ಆದ ನಂತರ ಕ್ಲಾಸ್ 8ನ ಪ್ರಾಕ್ಟೀಸ್ ಮಾಡಿ, ಮತ್ತೆ ಕ್ಲಾಸ್ 9ಅಲ್ಲಿ 4 ಮನೆ ಯಾವ ರೀತಿ ಮಾಡ್ಬೋದು ಅಂತ ಬಂದ್ಬಿಡುತ್ತೆ. ಕ್ಲಾಸ್ 8ಅಲ್ಲಿ 4 ಮನೆ ಮಾಡಿಬಿಟ್ರೆ ಮತ್ತೆ 16 ಮನೆನೇ ನಾವು ಆರಾಮಾಗಿ ಮಾಡ್ಕೊಳ್ತಾ ಹೋಗ್ಬಿಡ್ಬೇಕು. ಸೊ ಇದು ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ಇವತ್ತು ನಮ್ಮ ಸ್ಟೂಡೆಂಟ್ಸ್ ಮಾಡಿ ತೋರಿಸ್ತಾರೆ. ಮತ್ತೆ ಇದೇ ರೀತಿ ಈ ವಿಡಿಯೋ ನೋಡ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ಪ್ರಾಕ್ಟೀಸ್ ಇವತ್ತಿನ ಪ್ರಾಕ್ಟೀಸ್ ಎಲ್ಲ ತಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತೆ ಶೇರ್ ಮಾಡಿ. ಸೊ ಇವತ್ತು ನಮ್ಮ ಹುಡುಗರು ಈ ಪ್ರಾಕ್ಟೀಸ್ ಮಾಡಿ ತೋರಿಸ್ತಾರೆ. 3 ಮನೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದು 3 ಮನೆ. ಈ ಮನೆಗಳು ಈ ಕೋರ್ಸಿನಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಕ್ಲಾಸ್ 7 ದಯವಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕ್ಲಾಸ್ 8 ಅದೇ ರೀತಿ ಕಂಟಿನ್ಯೂಷನ್ ಇರುತ್ತೆ. ಸೊ 1 ಮನೆ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಸೊ ಇವತ್ತು ಮಾಡಿ ತೋರಿಸ್ತಾರೆ. 1 2 3 4 5 ಎಸ್. ಸೊ ಈ ರೀತಿ ನಾವು ಕ್ಲಾಸ್ 8ಅಲ್ಲಿ 3 ಮನೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಇದೇ ರೀತಿ ಕ್ಲಾಸ್ 7 ಮತ್ತೆ ಕ್ಲಾಸ್ 8 ಅದೇ ರೀತಿ ಕ್ಲಾಸ್ 1ಇಂದಾನು ದಯವಿಟ್ಟು ಎಲ್ಲರೂ ಫಾಲೋಅಪ್ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಕ್ಲಾಸ್ 1ಇಂದ ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದ್ರೆ ಕ್ಲಾಸ್ 7 ಕ್ಲಾಸ್ 8 ಅಂದ್ರೆ 2 ಮನೆ 3 ಮನೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಅದೇ ರೀತಿ ಪ್ರಾಕ್ಟೀಸ್ ಮಾಡೋದನ್ನ ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋ ಕ್ಲಾಸ್ 9ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಬಾಯ್.